ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ರಾಜ್ಯ ಸರ್ಕಾರ ಹಾಗೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿವೆ. ಅದೇ ರೀತಿ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷವೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರದ ಆರೋಪ ಎದುರಿಸ್ತಾ ಇರುವಂತ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರುವುದಕ್ಕೆ ಪ್ರತಿಪಕ್ಷ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಸಂಪುಟದಿಂದ ಕೈಬಿಡುವಂತೆ ಆಗ್ರಹ ಮಾಡ್ತಾ ಇದ್ದಾವೆ. ಈ ವಿಚಾರವನ್ನ ಮುಂದಿಟ್ಟುಕೊಂಡು ಸದನದಲ್ಲಿ ಗುಡುಗೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಅಷ್ಟಲ್ಲದೆ ಇವತ್ತು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಬಿಜೆಪಿ ಯುವ ಘಟಕ ವಿಭಿನ್ನವಾದಂಥ ಪ್ರತಿಭಟನೆಯನ್ನು ಕೂಡ ಮಾಡಿದೆ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೋ ವಾಯ್ಸ್ ಡಿಸಿಎಂಗೆ ನೋ ವಾಯ್ಸ್ ಡಿಸಿಎಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ನೀವು ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಈ ಕೂಡಲೇ ರಾಜ್ಯದಲ್ಲಿ ತಗೋಬೇಕು. ಕಾರಣ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಬಹಳ ದೊಡ್ಡ ಹಗರಣ ಇದೆ, ಸಾಬೀತಾಗಿದೆ. ಇಲ್ಲಿ ನಡೀತಾ ಇದೆ ಕೇಸು. ಮುಂಚೆ ಸಚಿವರಾಗಿದ್ದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಸೊ ಆಗಿದ್ರು ಕೂಡ ನೀವು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ಬಹಳ ಬೇಸರದ ವಿಷಯ. ಈ ಕೂಡಲೇ ನೀವು ಅವರ ರಾಜೀನಾಮೆಯನ್ನು ತಗೊಳ್ಬೇಕು. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ಮಾಡ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿರ್ಬೋದು ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಗುಂಡರಾಜು ಅವರ ಅಧ್ಯಕ್ಷತೆಯಲ್ಲಿರ್ಬೋದು ನಾವು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ರಾಜೀನಾಮೆ ಕೊಟ್ಟಿಲ್ಲ ಅಂತ. ಅದಾದಮೇಲೆ ಕಾಂಗ್ರೆಸ್ ಸರ್ಕಾರ ಈ ಕಡೆಯಿಂದ ರೈತರ ಪರನೂ ಇಲ್ಲ, ವಿದ್ಯಾರ್ಥಿಗಳ ಪರನೂ ಇಲ್ಲ, ಮಹಿಳೆಯರ ಪರನೂ ಇಲ್ಲ. ನಾವೆಲ್ಲರೂ ಶ್ರೀಯುತ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಡೆಲ್ಲಿಯಲ್ಲಿ 33% ಬಿಲ್ ತರಬೇಕು, ಮಹಿಳೆಗೂ ಕೂಡ ನಾವು ಎಂಕರೇಜ್ ಮಾಡಬೇಕು, ಪ್ರೋತ್ಸಾಹ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರೆ ಈ ಕಾಂಗ್ರೆಸ್ನವ್ರಿಗೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ಕಡೆ, ಸೋನಿಯಾ ಗಾಂಧಿ ಅವರು ಒಂದು ಕಡೆ ಸಾಕು, ಮಹಿಳೆಯರು ಯಾರು ಬೇಡ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಒಬ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಸೊ ಇವ್ರಿಗೆ ಮಹಿಳೆಯರು ಓಟ್ ಮಾತ್ರ ಬೇಕಾ? ಅದ್ಯಾ ನ್ಯಾಯ ಸರ್? ಅದಾದಮೇಲೆ ರೈತರ ಪರ ಇದ್ದೀರಾ? ಇಲ್ಲ. ನಾವು ಪ್ರತಿ ಟೌನ್ಶಿಪ್ಪಲ್ಲಿ ನೋಡ್ತಿದ್ದೀರಿ, ಅಲ್ಲಿ ಕೂಡ ರೈತರು ನಿಮ್ಮನ್ನ ಯಾತ್ರ ಅನ್ಯಾಯ ಮಾಡ್ತಿದ್ರು ಅಂತ ರೈತರೇ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರ ಇದ್ದೀರಾ? ವಿದ್ಯಾರ್ಥಿಗಳು ಬಂದು ರೋಡ್ನಲ್ಲಿ ಹೋರಾಟ ಮಾಡಿದ್ರು, ರಾಜ್ಯದಲ್ಲಿ ಯಾರು ಕೂಡ ನೋಡಲ್ಲ. ಧಾರವಾಡದಲ್ಲಿ, ಡೆಲ್ಲಿಲಿ ಏನಾದರೂ ಆದರೆ ಓಡೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾ ನ್ಯಾಯ ಸರ್? ಈಗ ನೀವು ಇರೋದೇ ಹೈಕಮಾಂಡ್ಗೋಸ್ಕರನ? ಹೈಕಮಾಂಡ್ ATM ಪಾಲಿಸಿನ ನೀವು ಸಾಬೀತು ಮಾಡ್ತಾ ಇದ್ದೀರಾ. ನೀವು ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ಇದನ್ನ. ಈಗ ನೀವು ಸಚಿವರಾದ್ಮೇಲೆ, ಈಗ ಮಾನ್ಯ ಮುಖ್ಯಮಂತ್ರಿಗಳಾದ್ಮೇಲೆ